ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸುಚಿಸ್ ಕಿಚನ್. ಹೌದು, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಮಟನ್ ತರಿಸಿದ್ವಿ. ಸೊ ನಾನಿವಾಗ ಈ ವಿಡಿಯೋದಲ್ಲಿ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮಟನ್ ತರಿಸಿದ್ವಿ, 1.5 kg ಇತ್ತು. ಮಟನ್ ಹಸಿದ ಎಳೆದ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಈ ಕಡೆ ಸಾಂಬಾರಿಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿಕ್ಸಿ ಜಾರ್ಗೆ ನೀವು ಖಾರನ, ಅಂದರೆ ಜಾಸ್ತಿ ಖಾರ ತಿನ್ನೋರಾದರೆ ಜಾಸ್ತಿ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಮೀಡಿಯಮ್ ಖಾರ ತಿನ್ನೋದ್ರಿಂದ ನಾನು ಜಸ್ಟ್ 3 ಸ್ಪೂನು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3 ಸ್ಪೂನ್ಸ್, 1 2 3. ಹಾಗೆ ಸಾಂಬಾರ್ ಪೌಡರ್, ಇದು ಚಿಕನ್ ಸಾಂಬಾರ್ಗಿಂತ ಸ್ಪೆಷಲ್ಲಾಗಿ ಮಾಡಿರೋದು ಸಾಂಬಾರ್ ಪೌಡರ್. ಇದನ್ನು ಕೂಡ 3 ಸ್ಪೂನ್ಸ್ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವೇನು ಪುಡಿ ಮಾಡ್ಕೊಂಡ್ವಲ್ಲ, ಚಕ್ಕೆ ಮತ್ತು ಲವಂಗ, ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 2 ದಪ್ಪ ಸೈಜ್ದು ಬೆಳ್ಳುಳ್ಳಿ, ಹಾಗೆ 4 ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, 1 ಒಳಗೆ ತುರಿದಿರೋ ತೆಂಗಿನಕಾಯಿ, 1 ಒಳಗೆ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ರು ನಡೆಯುತ್ತೆ, ಬಟ್ ಹಾಕ್ಬೇಕಂತೆ ನಮ್ಮಪ್ಪ ಹೇಳಿದ್ರು. ಸೊ ಹಾಗಾಗಿ ಒಂದು ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು, ಹಾಗೆ ಸ್ವಲ್ಪ ಅಂದರೆ ಒಂದು ಅರ್ಧ ಇಂಚು ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಹಾಕ್ಕೊಂಡು ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್, ಅಂದರೆ ಖಾರ ಎಷ್ಟು ನುಣ್ಣಗೆ ಚೆನ್ನಾಗಿ ಪೇಸ್ಟ್ ರೀತಿ ಬರುತ್ತೋ ಸಾಂಬಾರು ಅಷ್ಟು ಟೇಸ್ಟ್ ಬರುತ್ತೆ. ನಾನು ಚೆಕ್ ಮಾಡಿಕೊಂಡು ಮತ್ತೆ ನೀರನ್ನ ಆ್ಯಡ್ ಮಾಡಿಕೊಂಡು ತುಂಬ ಸಣ್ಣಗೆ ಖಾರನ ರುಬ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಮಟನ್ ಏನಿದೆಯಲ್ಲ ಅದನ್ನು ನೀಟಾಗಿ ತೊಳ್ಕೊಳ್ಳೋಣ. ನೀರು ಆ್ಯಡ್ ಮಾಡಿಕೊಂಡು ಮಟನ್ನ ನೀಟಾಗಿ ತೊಳ್ಕೊಳ್ಳಿ. ಇಫ್ ಇನ್ ಕೇಸ್ ದಪ್ಪ ಸೈಜಿದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ಕಡೆ ಕುಕ್ಕರ್ಗೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾನಿವಾಗ ತೊಳೆದಿರುವಂಥ ಮಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವೇನು ತೊಳೆದಿಟ್ಕೊಂಡಿದ್ವಲ್ಲ ಮಟನ್ನು, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ದಪ್ಪ ಸೈಜ್ ಹಾಗೆ ಬಿಟ್ಟಿದ್ದೀನಿ, ತುಂಬ ಚಿಕ್ಕದಾಗಿ ಏನು ಕಟ್ ಮಾಡಿಲ್ಲ. ನಿಮಗೆ ದಪ್ಪ ಸೈಜ್ ಬೇಡ ಅಂದರೆ ನೀವು ಕಟ್ ಮಾಡ್ಕೋಬೋದು. ಎಣ್ಣೆಗೆ ಮಟನ್ನ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಮಟನ್ನು ತುಂಬ ಡೈಜೆಷನ್ ಆಗೋಕ್ಕೆ ಟೈಮ್ ತೊಗೊಳ್ಳೋದ್ರಿಂದ ನಾವು ಅದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು, ಅಷ್ಟು ಬೇಗ ಜೀರ್ಣ ಆಗುತ್ತೆ. ಎಣ್ಣೆಯಲ್ಲಿ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹವೆ ಬರ್ತಿರೋದ್ರಿಂದ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಆಗಾಗ ಬ್ಲರ್ ಆಗ್ತಿದೆ, ಸೊ ಸಾರಿ ಫಾರ್ ದ್ಯಾಟ್. ಹಾಗೆ ಒಂದು ಸಲ ತಿರುಗಿಸ್ತಾನೆ ಇರಿ ಎಣ್ಣೆಯಲ್ಲಿ. ನಿಮಗೆ ಗೊತ್ತಾಗಿದೆ 70 to 80% ನಾವು ಎಣ್ಣೆಯಲ್ಲಿ ಆ್ಯಕ್ಚುಲಿ ಚಿಕನ್ ಆಗಲಿ ಮಟನ್ ಆಗಲಿ ಬೇಯಿಸ್ಕೋಬೇಕು. ಚೆಕ್ ಮಾಡಿದೆ ಬೆಂದಿದೆಯಾ ಅಂತ. ಆಲ್ಮೋಸ್ಟ್ 70 to 80% ಬೆಂದಿದೆ ಅಂತ ಗೊತ್ತಾದಮೇಲೆ ಆಮೇಲೆ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ತುಂಬ ಉಪ್ಪಾದರೆ ಚೆನ್ನಾಗಿರಲ್ಲ. ಒಂದು ಅಂದಾಜು ಮೇಲೆ ಉಪ್ಪು ಹಾಕ್ಕೊಂಡು ಆನಂತರ ಮತ್ತೆ ಇನ್ನೂ ಒಂದು ಸಲ ಉಪ್ಪು ಮತ್ತು ಮಟನ್ ಹಾಗೆ ಎಣ್ಣೆ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಕೆಲವೊಬ್ಬರು ಫಸ್ಟು ಉಪ್ಪು ಹಾಕ್ಬಿಟ್ಟು ಆ್ಯಡ್ ಮಾಡ್ತಾರೆ, ಬಟ್ ಆಮೇಲೆ ಆ್ಯಡ್ ಮಾಡೋದ್ರಿಂದ ಮಟನ್ ಬೇಗ ಬೇಯುತ್ತೆ. ಸೊ ನಾವಿವಾಗ ಇದಕ್ಕೆ ಏನು ರುಬ್ಕೊಂಡಿದ್ದೀವಲ್ಲ, ಖಾರ ನಾವೇನು ರುಬ್ಕೊಂಡಿದ್ದೀವಲ್ಲ ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗೋಣ. ಆಲ್ರೆಡಿ 70 to 80% ಬೆಂದಿರೋ ಮಟನ್ಗೆ ನಾವು ರುಬ್ಕೊಂಡಿರೋ ಖಾರನ ಆ್ಯಡ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ನೀಟಾಗಿ ಉಯ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಆನಂತರ ನಮಗೆ ನೀರಿನ ಪ್ರಮಾಣ ಎಷ್ಟು ಬೇಕು ಅಷ್ಟು ನೋಡಿಕೊಂಡು, ಸಾಂಬಾರು ತೆಳುಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ ಅಂತ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಿ, ಒಂದು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಆನಂತರ ಟೇಸ್ಟ್ ನೋಡಿ ಹೇಗಿದೆ ಅಂತ. ಮಟನ್ ಆಲ್ರೆಡಿ 80% ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯಲ್ಲ, ನೋಡ್ತಾ ಇರ್ಬೋದು. ನಾನು ನೀರಿನ ಪ್ರಮಾಣ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡೆ. ಈಗ ಸಾಂಬಾರು ಕುದೀತಿದೆ. ಲಿಡ್ನ ಕ್ಲೋಸ್ ಮಾಡಿ ನಾನು 5 ವಿಷಲ್ ಹೊಡಿಸಿದೆ. 5 ವಿಷಲ್ ಹೊಡಿಸಿದೆ ಯಾಕೆ ಅಂದರೆ ಮಟನ್ ಎಳೆಯದಲ್ಲ, ಆಲ್ರೆಡಿ ಸ್ವಲ್ಪ ಬಲ್ತಿರೋದ್ರಿಂದ ಮಟನ್ ಚೆನ್ನಾಗಿ ಬೇಯಬೇಕು. ಹಾಗಾಗಿ 5 ವಿಷಲ್ ಹೊಡಿಸಿದೆ. ನೀವು ನೋಡಿಕೊಂಡು ನಿಮ್ಮ ಮನೆಗೆ ತಕ್ಕಂಗೆ ಹೇಗೆ ಬೇಕು ಹಾಗೆ ನೀವು ವಿಷಲ್ನ ಹೊಡಿಸ್ಕೋಬೋದು. ಲಿಡ್ನ ಕ್ಲೋಸ್ ಮಾಡೋದಕ್ಕಿಂತ ಒಂದು ಸಲ ಮುಂಚೆ ನೀಟಾಗಿ ಮಟನ್ನ ತಿರುಗಿಸ್ಕೊಳ್ಳಿ. ಸೊ ಮಸಾಲೆ ಎಲ್ಲ ನೀಟಾಗಿ ಅಂಟುತ್ತೆ. ಹಾಗೆ ಟೇಸ್ಟ್ನ ಕೂಡ ಒಂದು ಸಲ ಉಪ್ಪು ಖಾರ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಬೇಯ್ತಿದೆ. ಸೊ ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿ 5 ವಿಷಲ್ ಹೊಡ್ಸಿದ್ದೀನಿ.
ಬಿಕಾಸ್ ಮಟನ್ ಚೆನ್ನಾಗಿ ಬೇಯದೇ ಇದ್ದರೆ, ಆಲ್ರೆಡಿ ಹೇಳಿದೆ ಮಟನ್ ಚೆನ್ನಾಗಿ ಬೇಯದೇ ಇದ್ದರೆ ಜೀರ್ಣ ಆಗಲ್ಲ. ಜೀರ್ಣ ಆಗದೇ ಇದ್ದರೆ ಹೊಟ್ಟೆ ನೋವಿನ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾನು 4ರಿಂದ 5 ವಿಷಲ್ ನೋಡಿಸ್ದೆ. ಬಿಕಾಸ್ ಅದು ತುಂಬ ಸಾಫ್ಟ್, ಅಂದರೆ ತುಂಬ ಸಾಫ್ಟ್ ಆಗಿರಬೇಕು. ಹಾಗಾಗಿ ಆಲ್ರೆಡಿ 70 to 80% ಬೆಂದಿತ್ತು. ಸೊ ನಾನು 5 ವಿಷಲ್ ಹೊಡಿಸಿ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ರೆ ಹವೆ ಜೊತೆಗೆ ವಾಸನೆ ಕೂಡ ಗಮ್ ಅಂತ ಮೂಗಿಗೊಡೆಯುತ್ತೆ. ನೋಡ್ತಾ ಇರ್ಬೋದು ಎಣ್ಣೆ ಮೇಲೆ ತೇಲ್ತಾ ಇದೆ. ಹಾಗಾಗಿ ಚಮಚದಲ್ಲಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಣ್ಣೆ ಕೆಳಗಡೆ ಕೂತಿರುವಂಥ ಏನು ಮಸಾಲ ಐಟಮು ಹಾಗೆ ಮಟನ್ನು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನಿವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ನಾರ್ಮಲ್ ಫುಡ್ನ ತಿಂದು ಬೇಜಾರಾಗಿದ್ದರೆ ಚಿಕನ್ ಅಥವಾ ಮಟನ್, ಫಿಶ್ ಏನಾದರೂ ಈ ಥರ ವೀಕ್ಲಿ ಒನ್ಸ್ ತಿಂತಾಯಿದ್ರೆ ಬಾಯಿಗೂ ರುಚಿ ಸಿಗುತ್ತೆ ಹಾಗೂ ಆರೋಗ್ಯವಾಗಿ ಕೂಡ ಇರ್ಬೋದು. ನಿಮ್ಗಿಷ್ಟ ಬಂದಂಥ ಮುದ್ದೆ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಸಾಂಬಾರು ಅಥವಾ ಈ ಕರಿನ ಹಾಕ್ಕೊಂಡು ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನೀವು ನಿಜವಾಗ್ಲೂ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್.